ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬೆಣ್ಣೆನ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡೋಣ. ಇದು ಮಿಕ್ಸಿ ಹಾಕುವ ಅವಶ್ಯಕತೆ ಇಲ್ಲ, ಹಾಗೆ ಬ್ಲೆಂಡರ್ ಕೂಡ ಬೇಕಾಗಿಲ್ಲ. ಸಿಂಪಲ್ ಆಗಿ ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಣ್ಣೆನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಈ ಬೆಣ್ಣೆನ ನನಗೆ ನನ್ನ ಅಮ್ಮ ಊರಿಂದ ಬಂದವಾಗ ಹೀಗೆ ಮಾಡಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಬೆಣ್ಣೆನ ನಂದಿನಿ ಹಾಲಿನ ಪ್ಯಾಕೆಟ್ ಬರುತ್ತಲ್ವಾ, ಆರೆಂಜ್ ಕಲರು, ಅದರಲ್ಲಿ ಬಂದಿರುವಂತಹ ಕೆನೆಯಿಂದ ಮಾಡಿರುವಂಥದ್ದು. ಅದನ್ನು ಹೇಗೆ ಸ್ಟೋರ್ ಮಾಡಿದ್ರು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಾಲಿನ ಕೆನೆ ಬರುತ್ತಲ್ವಾ, ಅದನ್ನು ನಾವು ಕೆಲವೊಂದು ಸಲ ವೇಸ್ಟ್ ಮಾಡ್ತೀವಿ. ಎಲ್ಲರೂ ಅಂತ ನಾನು ಹೇಳಲ್ಲ, ಕೆಲವೊಬ್ಬರು ಈ ಬೆಣ್ಣೆ ಮಾಡೋದು ಗೊತ್ತಿರಲ್ಲ, ಹಾಗಾಗಿ ವೇಸ್ಟ್ ಮಾಡ್ತಾ ಇರ್ತೀವಿ. ನಾನು ಕೂಡ ಮುಂಚೆ ಹಾಗೆ ಮಾಡ್ತಾ ಇದ್ದೆ. ಕೆನೆನ ನಾವು ಈ ಥರ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಆರೆಂಜ್ ಪ್ಯಾಕೆಟ್ನಲ್ಲಿ ಸ್ವಲ್ಪ ಜಾಸ್ತಿ ಕೆನೆ ಬರುತ್ತೆ, ಬ್ಲೂ ಪ್ಯಾಕೆಟ್ನಲ್ಲಿ ಕೆನೆ ಸ್ವಲ್ಪನೇ ಬರೋದು. ಸ್ವಲ್ಪನೇ ಕೆನೆ ಇದೆ ಇಲ್ಲಿ. ಒಂದು 2-3 ದಿವಸ ಕೆನೆನ ಸ್ಟೋರ್ ಮಾಡಿರುವಂಥದ್ದು. ಇದರಲ್ಲೇ ನಾನು ನಿಮಗೆ ಬೆಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಗಾಜಿನ ಬಾಟಲನ್ನು ತಗೊಂಡಿದ್ದೀನಿ. ಇದು ಕಾಫಿ ಪೌಡರ್ ಬಾಟಲು. ನೀವು ಯಾವುದೇ ಬಾಟಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಕೆನೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಳಿ ಇದ್ರೆ ಒಳ್ಳೆಯದು. ಹಾಗೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾಪ್ನ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಶೇಕ್ ಮಾಡಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇದನ್ನ ಶೇಕ್ ಮಾಡ್ತಾ ಇರಬೇಕು. ಈ ಥರ ನೋಡಿ. ನೀವು ಸುಮ್ಮನೆ ಕೂತ್ಕೊಂಡಿದ್ದವಾಗ ಅಥವಾ ಟಿವಿ ನೋಡುವಾಗ ಈ ಥರ ಮಾಡ್ತಾ ಇರ್ಬೋದು. ಕೈಗೂ ಕೂಡ ಎಕ್ಸರ್ಸೈಸ್ ಆಗುತ್ತೆ ನೋಡಿ. ಸ್ವಲ್ಪ ಜಾಸ್ತಿ ಹೊತ್ತು ಈ ತರ ಮಾಡ್ಕೊಂಡ್ರು ಕೂಡ ಏನು ತೊಂದರೆ ಇಲ್ಲ. ಚೆನ್ನಾಗಿ 15 ನಿಮಿಷ ಶೇಕ್ ಮಾಡ್ಕೊಂಡಾದ್ರ ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಬೆಣ್ಣೆ ಎಲ್ಲ ಮೇಲ್ಗಡೆ ಬಂದು ಕಲೆಕ್ಟ್ ಆಗಿರುತ್ತೆ, ನೋಡ್ಬೋದು ನೀವು. ಇದನ್ನ ನಾವು ಒಂದು ಸ್ಪೂನಿಂದ ಮೇಲ್ಗಡೆ ಇರುವಂಥದ್ದನ್ನ ಎಲ್ಲ ನೀಟಾಗಿ ತೆಕ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ಬೆಣ್ಣೆ ಬಂದಿದೆ. ನಿಮ್ಗೇನಾದ್ರೂ ತುಂಬಾ ಬೇಕು ಅಂದ್ರೆ ನೀವು ಆರೆಂಜ್ ಕಲರ್ ಪ್ಯಾಕೆಟ್ ಇರತ್ತಲ್ವಾ, ಅದರಲ್ಲಿ ತುಂಬಾನೇ ಬರುತ್ತೆ. ನಾನು ನಿಮ್ಗೆ ಫಸ್ಟಿಗೆ ತೋರಿಸಿದ್ನಲ್ವಾ ನಮ್ಮಮ್ಮ ಮಾಡಿದ್ದು ಅಂತ, ಅದು ಆರೆಂಜ್ ಕಲರ್ ಪ್ಯಾಕೆಟ್ ಇಂದ ಮಾಡಿರುವಂಥದ್ದು ತುಂಬಾ ಆಗಿತ್ತು. ಇದು ನಾನು ನಿಮ್ಗೆ ವಿಡಿಯೋಗೋಸ್ಕರ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ಮಾಡ್ಕೊಂಡ್ರೆ ಬೆಣ್ಣೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು ಅಲ್ವಾ. ಈ ತರ ಬೆಣ್ಣೆನ ಮಾಡ್ಕೊಂಡ್ರೆ ದೋಸೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಬೇಗನೆ ಖಾಲಿ ಮಾಡ್ಬಿಡ್ತೀನಿ ನಾನು. ಈ ತರ ಸ್ವಲ್ಪ ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ, ಬ್ಲೆಂಡರು ಇದ್ರ ಯಾವುದರ ನೆಸೆಸಿಟಿನೂ ಇರಲ್ಲ. ಈ ತರ ಯಾವ್ದಾದ್ರು ಒಂದು ಬಾಟಲ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಹಿಂದಿನ ಕಾಲದಲ್ಲೆಲ್ಲ ಮಜ್ಜಿಗೆನ ಕಡ್ದ್ಬಿಟ್ಟು ಬೆಣ್ಣೆ ಮಾಡ್ತಿದ್ರು ಅಲ್ವಾ, ಅದೇ ತರ ಅನ್ಸುತ್ತೆ ಇದು. ನೀವು ಈ ತರ ಒಂದ್ಸಲ ಟ್ರೈ ಮಾಡಿ. ಈ ಮಜ್ಜಿಗೆನೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಆದಷ್ಟು ಹುಳಿ ಇದ್ರೆ ಒಳ್ಳೇದು ಮೊಸರು. ಹುಳಿ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನ್ಸುತ್ತೆ ಈ ಕಡ್ದಿರೋ ಮಜ್ಜಿಗೆ. ಹಾಗಾಗಿ ಹುಳಿ ಮೊಸರನ್ನ ಸ್ವಲ್ಪ ಯೂಸ್ ಮಾಡಿ, ಆವಾಗ ಮಜ್ಜಿಗೆನೂ ಕೂಡ ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ. ಬೆಣ್ಣೆ ಜಾಸ್ತಿ ಮಾಡಿದೀರಾ ಅಂತ ಅಂದ್ರೆ ಅದನ್ನ ನೀವು ಫ್ರಿಜ್ ನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕೂಡ ಅದನ್ನ ಹೊರಗಡೆನೆ ಇಟ್ಕೊಳ್ಬಹುದು. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ. ನಿಮ್ಗೆ ಏನ್ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.